ಮಾಲೆಯನ್ನು ಈ ಸುಗ್ರೀವನ ಕೊರಳಿಗೆ ಹಾಕು, ನಾವು ಹಾಕಿದ ಮಾಲೆಯನ್ನು ಗುರುತಾಗಿಟ್ಟುಕೊಂಡು ಇವನು ಸುಗ್ರೀವ, ಇವನು ಸುಗ್ರೀವನಲ್ಲ ಅಂತ ವಾಲಿಯನ್ನು ಗುರುತಿಸುವುದಕ್ಕೆ ಅನುಕೂಲವಾಗುವಂತೆ ಮಾಡು ಅಂತ ಹೀಗೆ ಹೇಳುತ್ತಾನೆ. ಕೂಡಲೇ ಗಿರಿತಟದಲ್ಲಿ ಬೆಳೆದಿದ್ದ ಚೆನ್ನಾಗಿರುವ ಹೂಗಳ ಒಂದು ಸಾಲನ್ನು ಎತ್ತಿ ಕಟ್ಟಿ ಅದನ್ನು ತಂದು ಲಕ್ಷ್ಮಣ ಗಜಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್. ಆ ಆನೆಯ ಅದಕ್ಕೆ ಹೆಸರು ನಾಗಮಲ್ಲಿಕ ಅಂತ. ಅಂತಹ ಅಪರೂಪದ ಗಿರಿಮಲ್ಲಿಕೆಯನ್ನು ಅವನ ಕುತ್ತಿಗೆಗೆ ಗಜಪುಷ್ಪಿಯನ್ನು ಮಾಲೆಯಾಗಿ ಹಾಕಿದ್ದಾನೆ ಅಂತ. ಇಲ್ಲಿ ಒಂದು ಸಂದೇಹವನ್ನು ನಾವು ನಿನ್ನೆ ಎತ್ತಿ ಮರಳಿ ಕಥೆಯ ಭಾಗಕ್ಕೆ ಬಂದಿದ್ದೆವು. ಮಹಾಭಾರತದಲ್ಲಿ ಸಮಗ್ರ ಇದೇ ಕಥೆ ಸುಮಾರು 27 ಅಧ್ಯಾಯಗಳಲ್ಲಿ ತನ್ನ ಮಡದಿಯನ್ನು ಕಳೆದುಕೊಂಡು ಅಳುತ್ತಿರುವ, ಇನ್ನೂ ಏನು ಕಳೆದದ್ದು ಅಂದರೆ ಕರ್ಕೊಂಡು ಹೋಗಿದ್ದಾನಷ್ಟೇ ಜಯದ್ರಥ, ಹೋಗಿ ಭೀಮಸೇನ ಮತ್ತು ಅರ್ಜುನ ಕರ್ಕೊಂಡು ಬರ್ತಾರೆ, ಇಲ್ಲೇನು ಸಮಯವೂ ಆಗಿಲ್ಲ. ಅಂದರೆ ದ್ರೌಪದಿಗಾದ ಅನ್ಯಾಯದ ಜೊತೆಗೆ ತಾನು ಪತ್ನಿಯಿಂದ ವಿರಹಿತನಾಗಿ ಅಳುತ್ತಿರುವ ಆ ಹೊತ್ತಿನಲ್ಲಿ ಬಂದ ಸಮಾಧಾನದ ಮಾತಾಗಿ ಇಡೀ ರಾಮಾಯಣದ ಕಥೆಯನ್ನು ಮತ್ತೊಮ್ಮೆ ಮಾರ್ಕಂಡೇಯ ಸಮಾಸ್ಯಾ ಪರ್ವದಲ್ಲಿ ಬಂದಾಗ ಇಡೀ ಈ ಕಥೆಯನ್ನು ಹೇಳುವ ಇದೇ ಪ್ರಸಂಗದಲ್ಲಿ ರಾಮಚಂದ್ರ ಹನುಮಂತನಿಗೆ ಹೇಳಿ ಈ ಮಾಲೆಯನ್ನು ಸುಗ್ರೀವನ ಕೊರಳಿಗೆ ಹಾಕು ಅಂತ ಹೇಳಿದ ಅಂತ. ರಾಮಾಯಣದಲ್ಲಿ ನೋಡಿದರೆ ಲಕ್ಷ್ಮಣ ಹಾಕಿದ. ಲಕ್ಷ್ಮಣೋ ಗಜಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್. ಲಕ್ಷ್ಮಣನು ಆ ಪುಷ್ಪದ ಮಾಲೆಯನ್ನು ಸುಗ್ರೀವನ ಕಂಠಕ್ಕೆ ಹಾಕಿದ. ಅಲ್ಲಿ ಬಂದದ್ದು ಹನುಮಂತ ಈ ಕೊರಳಿಗೆ ಮಾಲೆಯನ್ನು ಹಾಕಿದ. ಯಾವುದು ಸರಿ, ಯಾವುದು ತಪ್ಪು? ಮಹಾಭಾರತ ನೋಡಿದರೆ ವೇದವ್ಯಾಸರು ಹೇಳಿರುವಂಥದ್ದು, ರಾಮಾಯಣ ನೋಡಿದರೆ ವಾಲ್ಮೀಕಿಗಳು ಹೇಳಿರುವಂಥದ್ದು. ಎರಡೂ ಕೂಡ ನಮಗೆ ಅತ್ಯಂತ ಪ್ರಮಾಣಭೂತವಾದದ್ದೇ. ಅಂದರೆ ಯಾವುದನ್ನು ನಾವು ಅರ್ಥೈಸುವಾಗ ಸಮಸ್ಯೆ ಎದುರಾದಾಗ ನಾವು ಆ ಶಬ್ದಗಳ ಕಡೆಗೆ ಸ್ವಲ್ಪ ಗಮನ ಹರಿಸಿದಾಗ ಸುಲಭದಲ್ಲಿ ಇದನ್ನು ಆಚಾರ್ಯರು ಪರಿಹಾರ ಮಾಡುತ್ತಾರೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಪ್ರಸಂಗವನ್ನು ಇಲ್ಲಿ ಓದೋರು ಎಲ್ಲರೂ ಕೂಡ ಇದಕ್ಕೆ ಹೀಗೆ ಅನುವಾದ ಮಾಡಿಕೊಂಡು ಲಕ್ಷ್ಮಣ ಹಾಕಿದ ಅಂತ ಹಾಕ್ಕೊಂಡು ಹೇಳಿ ಹೋಗಿಬಿಟ್ಟಿದ್ದಾರೆ. ಆದರೆ ಅದು ಹನುಮಂತ ಹಾಕಿದ್ದು ಅನ್ನುವ ಸಂಗತಿ ಮಹಾಭಾರತ ಓದಿ ಯಾರಿಗಾದರೂ ಪ್ರಶ್ನೆ ಬಂದು ಆಗ ರಾಮಾಯಣ ನೆನಪಿದ್ದು ಅದನ್ನೇ ಪ್ರಶ್ನೆಯ ರೂಪದಲ್ಲಿ ತಲೆಯೊಳಗೆ ತಂದುಕೊಂಡ ಅಂದರೆ ಮಾತ್ರ ಗಲಿಬಿಲಿಯಾಗುತ್ತೆ ಯಾವುದು ಉತ್ತರ ಅಂತ. ಆಚಾರ್ಯರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹನುಮಂತನೇ ಹಾಕಿದ್ದು. ಹನುಮಂತನೇ ಹಾಕಿದ್ದಾದರೆ ಲಕ್ಷ್ಮಣ ಅನ್ನುವ ಮಾತಿಗೇನರ್ಥ? ವಾಲ್ಮೀಕಿಗಳ ಹಾಗಾದರೆ ಸುಳ್ಳು ಹೇಳಿದ್ದ? ವಾಲ್ಮೀಕಿಗಳ ಅಭಿಪ್ರಾಯ ತಪ್ಪ ಅಂತ ಕೇಳಿದರೆ ಹನುಮಂತ ಶಬ್ದವನ್ನು ಲಕ್ಷ್ಮಣ ಶಬ್ದದ ಜೊತೆಗೆ ಅರ್ಥೈಸುವುದು ಕಷ್ಟ. ಆದರೆ ಲಕ್ಷ್ಮಣ ಶಬ್ದವನ್ನು ಹನುಮಂತನಿಗೆ ಅರ್ಥೈಸಬಹುದು. ಯಾಕೆಂದರೆ ಲಕ್ಷ್ಮಣ ಅನ್ನುವ ಶಬ್ದಕ್ಕರ್ಥ ಅತ್ಯಂತ ಲಕ್ಷಣವಂತ ಅಂತ. ಲಕ್ಷಣವಂತಿಕೆ ಅನ್ನೋದು ಹನುಮಂತನ ಸಹಜ ಲಕ್ಷಣ. ಅದು ಆರಂಭದಲ್ಲೇ ಭೇಟಿಯಾದಾಗ ಆತನ ಧ್ವನಿಯಲ್ಲಿ, ಆತನ ರೂಪದಲ್ಲಿ, ಆತನ ಮಾತಿನಲ್ಲಿ, ಆತನ ಮಾತಿನ ವಿಷಯದಲ್ಲಿ ಎಲ್ಲೂ ಕೂಡ ಒಂದು ಚೂರೂ ಕೂಡ ದೋಷ ಇಲ್ಲದ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತ ರಾಮಚಂದ್ರ ಅವನನ್ನು ವರ್ಣಿಸಿ ಲಕ್ಷ್ಮಣನ ಹತ್ರ ಮಾತಾಡಿದ್ದಾದ್ರಿಂದ ಲಕ್ಷ್ಮಣ ಅನ್ನುವ ಶಬ್ದಕ್ಕೆ ಹನುಮಂತ ಅಂತ ಅರ್ಥ. ಆದರೆ ಹನುಮಂತ ಅನ್ನುವ ಶಬ್ದಕ್ಕೆ ಲಕ್ಷ್ಮಣ ಅಂತ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಹನುಮಾನ್ ಅನ್ನುವ ಶಬ್ದ ಅದು ಅವನಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಇರುವಂಥದ್ದು. ಆದರೆ ಲಕ್ಷ್ಮಣ ಶಬ್ದ ಅದು ಹನುಮಂತನಲ್ಲಿ ಕೂಡುತ್ತೆ. ಅದರಿಂದಾಗಿ ಇಲ್ಲಿ ಲಕ್ಷ್ಮಣ ಅಂತ ಸಂಬೋಧನೆ ಮಾಡಿ ಮಾತನಾಡಿದ್ದು ರಾಮಚಂದ್ರ ಇದೇ ಹನುಮಂತನಾದ್ರಿಂದಾಗಿ ಹನುಮಂತ ಹಾಕಿದ ಮಾಲೆಯನ್ನು ಹೊತ್ತುಕೊಂಡು ಸುಗ್ರೀವ ಅಲ್ಲಿಂದ ಹೊರಟ.